ಸರ್ಜಿಕಲ್ ಚೇರ್ ಬೇಕು ಅಂತ ಹೇಳಿದರು, ನನಗೆ ಇತ್ಯಾದಿ ವ್ಯವಸ್ಥೆ ಬೇಕು ಅಂತ ಹೇಳಿದರು. ಜೈಲಿನ ಅಧೀಕ್ಷಕರಂತೂ ನೇರವಾಗಿ ಹೇಳಿದರು, ನಿಮಗೆಲ್ಲ ಬೇಕು ಅಂತ ಹೇಳ್ತೀರಿ, ಅದನ್ನು ಅರ್ಜಿ ಕೊಡಿ, ಆರೋಗ್ಯ ಅಧಿಕಾರಿಗಳು ಹೇಳಿದ್ರೆ ನಿಮಗೆ ಚೇರ್ ಕೊಡ್ತೀವಿ ಅಂತ. ಈಗ ಮತ್ತೊಂದು ವಿಚಾರ ಏನಂತಂದರೆ, ದರ್ಶನ್ಗೆ ಸಿಕ್ಕಾಪಟ್ಟೆ ಬೆನ್ನೋವಿದೆ ಅಂತ. ಬೆನ್ನೋವಿರುವ ಹಿನ್ನೆಲೆ ಸ್ಕ್ಯಾನಿಂಗ್ ಮಾಡ್ತೀವಿ ಅಂತ ವೈದ್ಯಾಧಿಕಾರಿಗಳು ಬಂದರೂ ಕೂಡ ಬೇಡ ನಂಗೆ ಸ್ಕ್ಯಾನಿಂಗ್ ಇಲ್ಲಿ ಮಾಡೋದಕ್ಕೆ ಹೋಗಲೇಬೇಡಿ, ನೀವು ನನಗೆ ಏನೇ ಸ್ಕ್ಯಾನಿಂಗ್ ಮಾಡಬೇಕಂದ್ರೂ ಬೆಂಗಳೂರಲ್ಲಿ ಮಾಡಿ ಅಂತ. ಬಳ್ಳಾರಿಯಲ್ಲಿ ಸ್ಕ್ಯಾನಿಂಗ್ ಮಾಡಿದರೆ ಏನಾದರೂ ಸಮಸ್ಯೆ ಆಗ್ಬೋದಾ? ಈ ಬೆನ್ನು ನೋವಿನ ಹಿಂದೆ ಇರುವಂತಹ ತಂತ್ರ ಏನು, ಅದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಜೈಲಲ್ಲಿರುವ ದರ್ಶನ್ಗೆ ಹೆಚ್ಚಾದ ಬೆನ್ನು ನೋವು. ಸ್ಕ್ಯಾನಿಂಗ್ಗೆ ಸೂಚಿಸಿದ್ರು ಜೈಲು ವೈದ್ಯರು. ಬೆಂಗಳೂರಿಗೆ ಹೋಗಬೇಕು ಎಂದ ನಟ. ಸ್ಯಾಂಡಲ್ವುಡ್ ನಟ ದರ್ಶನ್ ಜೈಲು ಸೇರಿದಾಗಿನಿಂದಲೂ ಬೆನ್ನು ನೋವಿನ ಸಮಸ್ಯೆ ಬಗ್ಗೆ ಸುದ್ದಿಯಾಗುತ್ತಲೇ ಇತ್ತು. ಇದಕ್ಕಾಗಿಯೇ ನಟನಿಗೆ ಸರ್ಜಿಕಲ್ ಚೇರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ತೀವ್ರ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಆರೋಪಿ ದರ್ಶನ್ ಇದರಿಂದಾಗಿ ಕಷ್ಟಪಡ್ತಿದ್ದಾರಂತೆ. ಬೆನ್ನು ನೋವು ಹೆಚ್ಚಾಗ್ತಾ ಇರುವುದರಿಂದ ಬಿಮ್ಸ್ ಆಸ್ಪತ್ರೆಯ ಆರ್ಥೋಪೆಡಿಷಿಯನ್ ಜೈಲಿನಲ್ಲೇ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಹೀಗಾಗಿ ದರ್ಶನ್ಗೆ ಎಂಆರ್ಐ ಸ್ಕ್ಯಾನ್ ಮಾಡಿಸಲು ವೈದ್ಯರು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಆದರೆ ನಟ ದರ್ಶನ್ ಸ್ಕ್ಯಾನಿಂಗ್ ಮಾಡಿಸುವುದನ್ನ ನಿರಾಕರಿಸಿದ್ದಾರೆ ಎನ್ನಲಾಗಿದೆ. ನಾನು ಬೆಂಗಳೂರಿಗೆ ಹೋದ್ಮೇಲೆ ಸ್ಕ್ಯಾನ್ ಮಾಡಿಸ್ತೀನಿ ಅಂತ ಹೇಳಿದ್ರಂತೆ. ಸದ್ಯಕ್ಕೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಮಾತ್ರ ಕೊಡಿ ಸಾಕು ಅಂತ ಆರೋಪಿ ದರ್ಶನ್ ವೈದ್ಯರ ಬಳಿ ಹೇಳಿದಾರಂತೆ. ವಿಮ್ಸ್ ವೈದ್ಯರು ನಟ ದರ್ಶನ್ಗೆ 10 ದಿನಗಳಿಗೆ ಮಾತ್ರೆ ನೀಡಿದ್ದಾರೆ ಎನ್ನಲಾಗಿದೆ. ಬೆನ್ನು ನೋವಿನ ನೆಪದಲ್ಲಿ ಆಸ್ಪತ್ರೆ ಸೇರಲು ತಂತ್ರಾನ. ಬೆನ್ನು ನೋವಿದ್ದಕ್ಕೆ ಸರ್ಜಿಕಲ್ ಚೇರ್ ಕೂಡ ವ್ಯವಸ್ಥೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ತಕ್ಕ ಮಟ್ಟಿಗೆ ಅಡ್ಜಸ್ಟ್ ಆಗಿದ್ದಂತಹ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಪ್ರತಿ ವಿಷಯಕ್ಕೂ ಕೂಡ ಪರದಾಡುವಂತಾಗಿದೆ. ಹೇಗಿದ್ರೂ ಕೂಡ ಕೊನೆಗೂ ನಟನಿಗೆ ಸರ್ಜಿಕಲ್ ಚೇರ್ ಭಾಗ್ಯ ಸಿಕ್ಕಿದೆ. ಬೆನ್ನು ನೋವು ಹಿನ್ನೆಲೆ ನಟನ ಮನವಿ ಹಾಗೂ ವೈದ್ಯರ ವರದಿಯನ್ನ ನೋಡಿ ಕೊನೆಗೂ ದಾಸನಿಗೆ ಸರ್ಜಿಕಲ್ ಚೇರ್ ನೀಡಲು ವ್ಯವಸ್ಥೆ ಮಾಡಲಾಗಿದೆ. ದರ್ಶನ್ಗೆ ಕೊನೆಗೂ ಸರ್ಜಿಕಲ್ ಚೇರ್ ಭಾಗ್ಯ ಸಿಕ್ಕಿದೆ. ಸೆಪ್ಟೆಂಬರ್ 2ರಂದು ಸಂಜೆ ದರ್ಶನ್ ಸೆಲ್ಗೆ ಸರ್ಜಿಕಲ್ ಚೇರ್ ಬಂದಿದೆ. ಕೂಲಂಕುಷವಾಗಿ ಆರೋಗ್ಯ ತಪಾಸಣೆ ಹಾಗೂ ರಿಪೋರ್ಟ್ ಪರಿಶೀಲನೆ ಬಳಿಕ ದರ್ಶನ್ಗೆ ಚೇರ್ ಕೊಡಲು ಒಪ್ಪಿಗೆ ಕೊಡಲಾಗಿದೆ. ಇಷ್ಟಾದರೂ ದರ್ಶನ್ ತಮ್ಮ ಹಠ ಬಿಟ್ಟಿಲ್ವಂತೆ. ಹೀಗಾಗಿ ವೈದ್ಯರ ನೆಪವೊಡ್ಡಿ ಬೆಂಗಳೂರಿಗೆ ಶಿಫ್ಟ್ ಆಗಲು ಪ್ರಯತ್ನ ಪಡ್ತಿದ್ದಾರೆ ಎನ್ನಲಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ. ಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಬ್ಯಾಕ್ ಟು ಬ್ಯಾಕ್ ಟೆನ್ಷನ್. ಒಂದ್ ಕಡೆ ಕೋರ್ಟ್ನ ತೀರ್ಪುಗಳು ವ್ಯತಿರಿಕ್ತವಾಗಿದ್ದು, ಮತ್ತೊಂದು ಕಡೆಯಲ್ಲಿ ಲೋಕಾಯುಕ್ತ, ಇಡಿ ಎರಡೂ ಸಂಸ್ಥೆಗಳು ಕೂಡ ತನಿಖೆಯನ್ನ ಪ್ರಾರಂಭ ಮಾಡಿರೋದು. ಪೊಲಿಟಿಕಲಿ ಬ್ಯಾಕ್ ಫೂಟ್ಗೆ ಸರಿತಾ ಇದ್ದಾರಾ ಸಿದ್ದರಾಮಯ್ಯನವರು ಅನ್ನೋ ಹೊತ್ತಿಗೇನೆ ಅವರನ್ನ ಮತ್ತೆ ರೀಫಿಲ್ ಮಾಡ್ಲಿಕ್ಕೆ, ಆ ಎನರ್ಜಿಯನ್ನ ರೀಫಿಲ್ ಮಾಡೋಕೆ ಅನ್ನೋ ರೀತಿಯ ಪ್ರಯತ್ನಗಳು ಕಾಂಗ್ರೆಸ್ ಒಳಗಡೆ ಆಗ್ತಿದೆಯಾ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣದ ಅತಿ ದೊಡ್ಡ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಒಂದನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಯಾವ ರೀತಿ ಸಿದ್ದರಾಮಯ್ಯನವರ ಶಕ್ತಿ ವೃದ್ಧಿಗೆ, ರಾಜಕೀಯ ಶಕ್ತಿ ವೃದ್ಧಿಗೆ ಕಾಂಗ್ರೆಸ್ ಪಕ್ಷದ ಒಳಗೆ ಪ್ರಯತ್ನಗಳಾಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಸುದ್ದಿ ಇದು. ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಪರವಾಗಿರುವ ಬೆಂಬಲ ಬಲವನ್ನ ಹೆಚ್ಚು ಮಾಡಬೇಕು, ಮತ್ತೊಂದು ಕಡೆ ಈ ಮೂಡ ವಿಚಾರದ ಕಡೆಗಿರುವ ಗಮನವನ್ನ ಡೈವರ್ಟ್ ಮಾಡಬೇಕು. ಒಂದೇ ಕಲ್ಲಲ್ಲಿ 2 ಹಕ್ಕಿಯನ್ನ ಹೊಡೆಯುವ ಪ್ರಯತ್ನವನ್ನ ಮಾಡಲಾಗ್ತಿದೆಯಂತೆ. ಆಗಿರುವ ಮುಜುಗರದಿಂದ ತಪ್ಪಿಸ್ಕೊಳ್ಳಿಕ್ಕೆ ಈ ರಣತಂತ್ರ ಅಂತೆ. ಹಾಗಾದ್ರೆ ಏನದು? ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸುದ್ದಿ ಇದು. ನಿನ್ನೆನೂ ಕೂಡ ಖಾಸಗಿ ಹೋಟೆಲ್ನಲ್ಲಿ ಒಂದು ಮೀಟಿಂಗ್ ಆಗಿದೆ. ಮಂಗಳವಾರ ಸಚಿವರೊಬ್ಬರ ಮನೆಯಲ್ಲೂ ಕೂಡ ಮೀಟಿಂಗ್ ಆಗಿದೆ. ಯಾವ ವಿಚಾರ? ಜಾತಿ ಗಣತಿ, ಪೆಂಡಿಂಗ್ ನಲ್ಲಿರುವ ಜಾತಿ ಗಣತಿ ವಿಚಾರವನ್ನ ಮತ್ತೊಮ್ಮೆ ಮುನ್ನೆಲೆಗೆ ತರೋದು. ಆ ಮೂಲಕ ಮೂಡಾದಿಂದ ಆಗಿರುವ ಮುಜುಗರ, ಹಾಗೆ ವಿರೋಧ ಪಕ್ಷ, ಹಾಗೆ ಜನಸಾಮಾನ್ಯರ ಗಮನ ಎಲ್ಲವೂ ಕೂಡ ಮೂಡಾದತ್ತ ಏನಿದೆ ಅದನ್ನ ತಿರುಗಿಸುವ ಪ್ರಯತ್ನ ಇದು ಅಂತ ಹೇಳಲಾಗ್ತಾ ಇದೆ. ಮೂಡ ಕಾನೂನು ಸಂಕಷ್ಟದ ಬೆನ್ನಲ್ಲೇ ಈ ಮಹತ್ವದ ತೀರ್ಮಾನ. ಜಾತಿ ಜನಗಣತಿ ವರದಿಯನ್ನ ಬಹಿರಂಗಪಡಿಸುವ ನಿರ್ಧಾರ ಅಂತ. ಹಿಂದುಳಿದ ವರ್ಗಗಳ ಆಯೋಗ ನೀಡಿರುವ ವರದಿ ಇದು ಆಲ್ರೆಡಿ ಸರ್ಕಾರದ ಕೈ ಸೇರಿದೆ. ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆಯಂತೆ.
ಅತಿ ಶೀಘ್ರದಲ್ಲಿ ಜಾತಿ ಜನಗಣತಿಯನ್ನ ಬಿಡುಗಡೆ ಮಾಡಿ ಮೂಡಾ ಕಡೆಯಿಂದ ಗಮನವನ್ನ ಬೇರೆಡೆಗೆ ತಿರುಗಿಸುವ ಪ್ರಯತ್ನ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್. ಸಿಎಂ ಮೂಡಾ ಕೇಸ್ ಹೈಕಮಾಂಡ್ಗೆ ಟೆನ್ಷನ್ ಅಂತೂ ಶುರುವಾಗಿದೆ. 15 ಅಥವಾ 16 ಇದೇ ತಿಂಗಳ 15 ಅಥವಾ 16ಕ್ಕೆ ಬೆಂಗಳೂರಿಗೆ KC ವೇಣುಗೋಪಾಲ್ ಬರ್ತಾರಂತೆ. ಇಡಿ ಎಂಟ್ರಿ ಬಳಿಕ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಹೈಕಮಾಂಡ್ನ ಪರ ನಾಯಕರು, ಸಿಎಂ ಹಾಗೆ DCM ಸೇರಿದಂತೆ ಪ್ರಮುಖ ನಾಯಕರ ಜೊತೆಯಲ್ಲಿ ಸಭೆ ನಡೆಸುವ ಸಾಧ್ಯತೆ ಇದೆ. ಮತ್ತೊಂದು ಕಡೆಯಲ್ಲಿ ಇಡಿ ನೋಟಿಸ್ಗೂ ಮುನ್ನ ಮುಖ್ಯಮಂತ್ರಿಗಳೇ ಪ್ಲಾನ್ ಮಾಡೋ ಸಾಧ್ಯತೆ. ಈಗಾಗಲೇ ಸಿಎಂ ಕಾನೂನು ಸಲಹೆಗಾರರಿಂದ ಕೆಲವೊಂದಷ್ಟು ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಿಎಂ ಕೃಷ್ಣ ಅವರಿಗೆ ಇಡಿ ಸಮನ್ಸ್ ನೀಡಿದೆ, ದಾಖಲೆ ಸಂಗ್ರಹ ಇದೆಲ್ಲವೂ ಕೂಡ ನಡೀತಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಮುಖ್ಯಮಂತ್ರಿಗಳಿಗೆ ಇಡಿ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಹೀಗಾಗಿ ಇದಕ್ಕೆ ಬೇಕಾದ ರೀತಿಯ ಸಿದ್ಧತೆಗಳನ್ನ ಕೂಡ ಮುಖ್ಯಮಂತ್ರಿಗಳ ಲೀಗಲ್ ಟೀಮ್ ಮಾಡ್ಕೊಳ್ತಾ ಇದೆಯಂತೆ. ಈಗ ಈ ಜಾತಿ ಗಣತಿ ವಿಚಾರವನ್ನು ನಾವು ಗಮನಿಸೋದಾದ್ರೆ ಸುಮ್ಮನೆ ಇದು ಈಗ ಸದ್ಯಕ್ಕೆ ಜನರ ಗಮನವನ್ನ ಬೇರೆ ಕಡೆ ಸೆಳೆಯುವಂತಹ ಪ್ರಯತ್ನ ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗಾಗಲೇ ಈ ಹಿಂದೆ ಜಯಪ್ರಕಾಶ್ ಹೆಗಡೆ ಅವರು ಇದ್ರ ಬಗ್ಗೆ ವರದಿಯನ್ನ ನೀಡಿ ಆಯಿತು. ನಾನು ಬಹಿರಂಗ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡಿದ ತಕ್ಷಣ ಕ್ಯಾಬಿನೆಟ್ನ ಅನೇಕ ಸಚಿವರು ಓಡೋದ್ರು ಸಿದ್ದರಾಮಯ್ಯ ಅವರ ಹತ್ರ. ಸಹಿ ಸಂಗ್ರಹ ಆಯಿತು. MB ಪಾಟೀಲ್, ಶರಣ್ ಪ್ರಕಾಶ್ ಪಾಟೀಲ್, ದರ್ಶನಾಪುರ್ ಸೇರಿದಂತೆ DK ಶಿವಕುಮಾರ್ ಅವ್ರದ್ದು ಸೈನ್ ಇತ್ತು. ಒಕ್ಕಲಿಗ ಶಾಸಕರು ಮತ್ತೆ ಲಿಂಗಾಯತ್ ಶಾಸಕರು ಯಾವುದೇ ಕಾರಣಕ್ಕೂ ಜಾತಿ ಗಣತಿ ವರದಿಯನ್ನ ಬಹಿರಂಗ ಮಾಡಕೂಡದು ಅಂತ ಹೇಳಿ ಅವರದ್ದೇ ಪಕ್ಷದ ಶಾಸಕರು ಮಂತ್ರಿಗಳು ಸಹಿ ಮಾಡಿಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಯಾವ ಧೈರ್ಯದ ಮೇಲೆ ಹೇಳ್ತಿದ್ದಾರೆ ನಾವು ವರದಿಯನ್ನು ಬಹಿರಂಗ ಮಾಡ್ತೀವಿ? ಸಹಾಯ ಆಗುತ್ತೋ ಇಲ್ವೋ, ಆದ್ರೆ ಡೈವರ್ಟ್ ಮಾಡುವ ಪ್ರಯತ್ನ ಅಂತೂ ಆಗಬಹುದೇನೋ ಅಂತ ಹೇಳಿ ಬಹುಶಃ ಬಸವರಾಜ್ ಮತ್ತಷ್ಟು ಮಾಹಿತಿಯೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. 2 ಪ್ರಶ್ನೆ ಬಸವರಾಜ್. ಮೊದಲನೇದಾಗಿ ಈ ಜಾತಿ ಗಣತಿ ಬಗ್ಗೆನೇ ನಾವು ಮಾತನಾಡ್ಬಿಡೋಣ ಅಂತ ಹೇಳಿ. ನಿಜಕ್ಕೂ ಇದನ್ನ ಬಿಡುಗಡೆ ಮಾಡಲೇಬೇಕು ಅಂತಲಾ ಅಥವಾ ಇಂಥದ್ದೊಂದು ಚರ್ಚೆಯನ್ನ ಮುನ್ನೆಲೆಗೆ ತಂದು ಮೂಡಾದಿಂದ ಟಾಪಿಕ್ ಅನ್ನು ಡೈವರ್ಟ್ ಮಾಡೋಣ ಅನ್ನೋದಷ್ಟೇನಾ ಪ್ಲಾನಿಂಗ್ ಸದ್ಯಕ್ಕೆ? ಖಂಡಿತ ಸ್ಮಿತಾ, ಇಲ್ಲಿ 8 ತಿಂಗಳಾಯಿತು ಜಾತಿ ಗಣತಿ ಸ್ವೀಕಾರ ಮಾಡಿ, ಆದರೆ ಇಲ್ಲಿವರೆಗೂ ಕೂಡ ಅದನ್ನ ಟೇಬಲ್ ಮಾಡಿಲ್ಲ, ಅಂದರೆ ಕ್ಯಾಬಿನೆಟ್ಗೆ ತಂದಿಲ್ಲ. ಆ ಕ್ಯಾಬಿನೆಟ್ಗೆ ತಂದರೆ ಅಲ್ಲಿ ಚರ್ಚೆ ಆಗುತ್ತೆ ಮತ್ತು ಪಬ್ಲಿಕ್ ಡೊಮೈನ್ಗೆ ಬರುತ್ತೆ. ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಪಬ್ಲಿಕ್ ಡೊಮೈನ್ಗೆ ಬಿಡಬೇಕಾಗತ್ತೆ. ಆಮೇಲೆ ಅದನ್ನು ವಿಧಾನಸಭೆಯಲ್ಲಿ ಮಂಡಿಸಿ ಅಂಗೀಕಾರ ಮಾಡಬೇಕಾ ಬೇಡವಾ ಅನ್ನೋಂಥದ್ದು ಸರ್ಕಾರಕ್ಕೆ ಆಪ್ಷನ್ಗಳಿರ್ತವೆ. ಹೀಗಾಗಿ ಈಗ ಮೂಡಾ ಕೇಸನ್ನು ಚರ್ಚೆಯಲ್ಲಿದೆಯಲ್ಲ, ಈ ಸಂದರ್ಭದಲ್ಲಿ ಅದನ್ನೇನಾದರೂ ಕ್ಯಾಬಿನೆಟ್ನಲ್ಲಿ ಟೇಬಲ್ ಮಾಡುವಂಥ ವಿಚಾರವನ್ನು ತೆಗೆದುಕೊಂಡು ಹೋಗಿದ್ದೆ ಆದಲ್ಲಿ ಖಂಡಿತವಾಗಿಯೂ ಮಾಧ್ಯಮಗಳು ಸೇರಿದಂತೆ ಸಾರ್ವಜನಿಕರ ಅಭಿಪ್ರಾಯ ಬದಲಾವಣೆಗಳು ಮಾತನಾಡುವಂಥದ್ದು ಚೇಂಜ್ ಆಗುತ್ತೆ. ಜಾತಿ ಗಣತಿ ಮೇಲೆ ದಿನ ಚರ್ಚೆಗಳು ಆರಂಭ ಆಗ್ತವೆ. ಈ ಜಾತಿಯವರು ಇಷ್ಟಿದ್ದಾರೆ ಅಂತ, ಈ ಜಾತಿಯವರು ಇಷ್ಟಿದ್ದಾರೆ ಅಂತ ಅನ್ನುವಂಥ ಚರ್ಚೆಗಳು ಆರಂಭ ಆಗ್ತಾ ಇದ್ದಾವೆ. ಹಾಗಾಗಿ ಈ ಪ್ಲಾನನ್ನು CM ಬಣ್ಣದ ಸಚಿವರು ಶಾಸಕರು ಹೆಣಿತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಮುಂದಿನ ಕ್ಯಾಬಿನೆಟ್ನಲ್ಲಿ ಇದನ್ನು ಮಂಡನೆ ಮಾಡಿದ್ದೇ ಆದಲ್ಲಿ ಅದು ಪಬ್ಲಿಕ್ ಡೊಮೈನ್ಗೆ ಬರುತ್ತೆ. ಅದರ ಮೇಲೆ ಚರ್ಚೆಗಳು ಆರಂಭ ಆದಾಗ ಸಹಜವಾಗಿ ಮೂಡಾ ಕೇಸ್ ಕುಂದುತ್ತೆ ಮತ್ತು ಹೈಂದ ವರ್ಗ ಬಲ ಎಷ್ಟಿದೆ ಅನ್ನುವಂಥದ್ದು ಕೂಡ ಶಕ್ತಿ ಗೊತ್ತಾಗುತ್ತೆ. ಆಗ ಲಿಂಗಾಯತರು ಒಕ್ಕಲಿಗರು ಎಷ್ಟೇ ವಿರೋಧ ಮಾಡಿದ್ರು ಕೂಡ ಹಿಂದೂ ವರ್ಗ ಪ್ರಬಲವಾಗಿ ಸಿದ್ದರಾಮಯ್ಯ ಅವರಿಗೆ ಬೆನ್ನಿಗೆ ನಿಂತ್ಕೊಂಡಿದ್ದಾದಲ್ಲಿ ಮತ್ತಷ್ಟು CM ಸಿದ್ದರಾಮಯ್ಯ ಅವರು ಪ್ರಬಲರಾಗ್ತಾರೆ ಮತ್ತು ಶಕ್ತಿ ತುಂಬುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಥರದ ಪ್ಲಾನ್ಗಳು ರೂಪಿಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಆ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ನಡೀತಾ ಇದ್ದಾವೆ. ಸ್ಮಿತಾ, ರೈಟ್, ಧನ್ಯವಾದ ಬಸವರಾಜ್.